ಮಾಜಿ ಸಚಿವ ರಾಜುಗೌಡ ಕಾರ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಘಾತದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಜುಗೌಡ ಅವರ ಸಂಬಂಧಿ. ಟಿಪ್ಪರ್ ಚಾಲಕ ಮಾಲಿಕಯ್ಯನ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಮಾಜಿ ಸಚಿವರ ಕಾರೇನು ಆಕ್ಸಿಡೆಂಟ್ ಆಗಿತ್ತು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಗಾಯಗಳಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ರು. ಬಟ್ ಈಗ ಅಪಘಾತದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜುಗೌಡ ಅವರ ಸಂಬಂಧಿ. ಟಿಪ್ಪರ್ ಚಾಲಕ ಮಾಲಿಕಯ್ಯ ಏನಿದ್ದಾನೆ ಆತನ ವಿರುದ್ಧ ಕೇಸ್ ದಾಖಲಾಗಿದೆ. ಅಪಘಾತದ ಕಾರಣ ಏನು ಪತ್ತೆ ಹಚ್ಚಿ ಅಂತೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಯಾದಗಿರಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಜುಗೌಡ ಅವರ ಸಂಬಂಧಿ ಭೀಮಾ ನಾಯಕ್ ದೂರಿನ ಮೇಲೆ ಈಗ ಕೇಸ್ ಆಗಿದೆ. ಟಿಪ್ಪರ್ ರಾಜುಗೌಡ ಇದ್ದಂಥ ಕಾರಿಗೆ 2 ಬಾರಿ ಡಿಕ್ಕಿ ಹೊಡೆದಿದ್ದಕ್ಕೆ ಈಗ ಅನುಮಾನ ಶುರುವಾಗಿದೆ. ಅಪಘಾತ ಉದ್ದೇಶಪೂರ್ವಕವಾಗಿದೆ ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ಆಕ್ಸಿಡೆಂಟ್ ಆಯಿತು, ಹೇಗೆ, ಏನು, ಎತ್ತ ತನಿಖೆ ಮಾಡಿ ಅಂತೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ರಾಜುಗೌಡ ಅವರ ಸಂಬಂಧಿ ಭೀಮಾ ನಾಯಕ್ ಅವರು ಕೊಟ್ಟಿರುವಂಥ ಕಂಪ್ಲೇಂಟ್ ಇದು. 2 ಬಾರಿ ಗುದ್ದಿದೆ. ಅದು ಮಿಸ್ ಆಗಿದ್ದ ಅಥವಾ ಬೇಕಂತ ಮಾಡಿದ್ದ, ಬೇಕಂತಲೇ ಇಂಟೆನ್ಷನಲಿ ಮಾಡಿರುವಂಥ ಆಕ್ಸಿಡೆಂಟ್ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೈದರಾಬಾದಿಂದ ಕೊಡೇಕಲ್ಗೆ ಹೋಗ್ತಾ ಇದ್ದರು ರಾಜುಗೌಡರು. ರಾತ್ರಿ 2 ಗಂಟೆಗೆ ಗಂಜ್ ಪ್ರದೇಶದಲ್ಲಿ ಟಿಪ್ಪರ್ ಗಾಡಿಯನ್ನು ಹಿಂದಿನಿಂದ ಬಂದು ಒಂದು ಸರ್ತಿ ಸ್ಲೋ ಆಗಿ ಗುದ್ದಿ 2ನೇ ಸರ್ತಿ ಗುದ್ದಿತ್ತು. ಆ ಗುದ್ದಿ ಆಕ್ಸಿಡೆಂಟದಲ್ಲಿ 2 ಗಂಟೆಗೆ ನಾನು ದೂರವಾಣಿ ಮುಖಾಂತರ ಫೋನ್ ಮಾಡಿದರು. ರಾಜುಗೌಡರು ಫೋನ್ ಮಾಡಿದಾಗ ಮನೇಲಿದ್ದೆ, ಎಲ್ಲಿದ್ದೆ ಅಂದ್ರೆ ಮನೇಲಿಂದ ಇಲ್ಲಿ ಹಿಂಗೆ ಆಕ್ಸಿಡೆಂಟ್ ಆಗಿ ಗಂಜಿಗೆ ಬಾರಂದ. ನಾನು 10 ನಿಮಿಷದಲ್ಲಿ ಅಲ್ಲಿ ಹೋದಲ್ಲಿ ಘಟನೆ ನೋಡಿದೆ. ಸ್ಥಳದಲ್ಲಿ ಹಿಂಗಾಗಿತ್ತು. ಅವ್ರನ್ನ ಕರ್ಕೊಂಡು ಸೀದಾ ನಾನು ಶರಣಬಸಪ್ಪ ಹಾಸ್ಪಿಟ್ಲ್ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಟ್ಟ ಮ್ಯಾಗ ಅವ್ರಿಗೆ ನಾರ್ಮಲ್ ಇಂಜರಿಗಳು ಇದ್ದವು. ಹಾಗಾಗಿ ಮತ್ತು ಇನ್ನೊಬ್ಬರು ಗಾಡಿಯಲ್ಲಿ ಇದ್ದಂಥ ಮಟ್ಟ ಅಂತೇಳಿ ಅವರು ಕೂಡ ಅವ್ರಿಗೆ ಸ್ವಲ್ಪ ಬಡ್ದಿದೆ, ಅವ್ರಿಗೆ ಇಂಜರಿ ಇದ್ದರು. ಅವ್ರಿಗೆ ನಾರ್ಮಲಾಗಿ ತೋರಿಸಿದ ಮ್ಯಾಗ ನಾನು ಇವತ್ತು ದೂರನೂ ಕೊಟ್ಟಿದ್ದೀನಿ. ನಮಗೆ ಏನಾಗಿದೆ ಅನುಮಾನ ಆಗ್ತಾಯಿದೆ. 1 ಸರ್ತಿ ಹೊಡೆದು 2ನೇ ಸರ್ತಿ ಹೊಡೆದಲ್ಲ, ಇದನ್ನು ಸಂಪೂರ್ಣ ತನಿಖೆ ಆಗಲಿ. ಯಾಕಂತಂದರೆ ಈಗಾಗಲೇ ಎಲ್ಲ ಕಡೆಗೆ ಸುದ್ದಿ ಆಗಿದೆ. ಅವರೆಲ್ಲ ಇಡೀ ಒಂದು ರಾಜ್ಯದ ಒಬ್ಬ ಮಾಜಿ ಸಚಿವರು, ಇಡೀ ಕ್ಷೇತ್ರದ, ಇಡೀ ರಾಜ್ಯದಲ್ಲಿ ಒಬ್ಬ BJPಯಲ್ಲಿ ಒಬ್ಬ ಮಾಸ್ ಲೀಡರ್. ಹಾಗಾಗಿ ಮತ್ತು ಸಮಾಜದಲ್ಲಿ ಸಮಾಜದಲ್ಲಿ ದೊಡ್ಡ ನಾಯಕರು. ಹಾಗಾಗಿ ನಾವು ಒಂದು ಅನುಮಾನ ಆಗ್ತಿದೆ. ಯಾಕಂದ್ರೆ ಅವರು ಈ ರಾಜ್ಯದಲ್ಲಿ ದೊಡ್ಡ ಹೆಸರಾಗಿದೆ. ಅಂಥದ್ರಲ್ಲಿ ನಮಗೊಂದು ಅನುಮಾನ ಕಾಣ್ತಾ ಇರೋದ್ರಿಂದ ನಾವೊಂದು FIR ಕೊಟ್ಟಿದ್ದೀವಿ. ಅದು ತನಿಖೆಯಾಗಿ ಯಾರು ತಪ್ಪು ಮಾಡಿದಾರೆ ನಮ್ಮ ಕ್ರಮ ತಗೋರಿ ಅಂತ ಹೇಳಿದ್ದೀವಿ. ಹೈದರಾಬಾದಿಂದ ಕೊಡೇಕಲ್ಗೆ ಹೋಗ್ತಾ ಇದ್ದರು ರಾಜುಗೌಡರು. ರಾತ್ರಿ 2 ಗಂಟೆಗೆ ಗಂಜ್ ಪ್ರದೇಶದಲ್ಲಿ ಟಿಪ್ಪರ್ ಗಾಡಿಯನ್ನು ಹಿಂದಿನಿಂದ ಬಂದು ಒಂದು ಸರ್ತಿ ಸ್ಲೋ ಆಗಿ ಗುದ್ದಿ 2ನೇ ಸರ್ತಿ ಗುದ್ದಿತ್ತು. ಆ ಗುದ್ದಿ ಆಕ್ಸಿಡೆಂಟದಲ್ಲಿ 2 ಗಂಟೆಗೆ ನಾನು ದೂರವಾಣಿ ಮುಖಾಂತರ ಫೋನ್ ಮಾಡಿದರು. ರಾಜುಗೌಡರು ಫೋನ್ ಮಾಡಿದಾಗ ಎಲ್ಲಿದ್ದೆ ಅಂದ್ರೆ ಮನೇಲಿಂದ ಇಲ್ಲಿ ಹಿಂಗೆ ಆಕ್ಸಿಡೆಂಟ್ ಆಗಿ ಗಂಜಿಗೆ ಬಾರಂದ. ನಾನು 10 ನಿಮಿಷದಲ್ಲಿ ಅಲ್ಲಿ ಹೋದಲ್ಲಿ ಘಟನೆ ನೋಡಿದೆ. ಸ್ಥಳದಲ್ಲಿ ಹಿಂಗಾಗಿತ್ತು. ಅವ್ರನ್ನ ಕರ್ಕೊಂಡು ಸೀದಾ ನಾನು ಶರಣಬಸಪ್ಪ ಹಾಸ್ಪಿಟ್ಲ್ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಟ್ಟ ಮ್ಯಾಗ ಅವ್ರಿಗೆ ನಾರ್ಮಲ್ ಇಂಜರಿಗಳು ಇದ್ದವು. ಹಾಗಾಗಿ